ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಆವಾಗಲೂ ಸಹ ನಂಬಲಿಕ್ಕೆ ಆಗಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಈಗ ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಹೇಳ್ತೀವಿ ಅಂತ. ಬಟ್ ಫೈನಲಿ 625 ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಹೌದು, ಅಂದ್ರೆ ನಾನದೇ ಯಾಕೋ ಅಂದ್ರೆ ಸೀದಾ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬ್ಯಾಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿದ್ದು ಅಥವಾ ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇತ್ತು. ನನಗೆ 7ನೇ ಕ್ಲಾಸಿಂದ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್, ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವರು ಅವಾಗ ಹೇಳೋದೆಲ್ಲ ನನಗೆ ಸ್ವಲ್ಪ ಯಾಕೆ ಹೇಳ್ತಾರೆ ಕಿರಿಕಿರಿ ಆಗುತ್ತೆ ಅಂತ ಅನಿಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಇಂಪಾರ್ಟೆನ್ಸ್ ಉಂಟು ಅಂತ. ಮತ್ತೆ ನಾನು ಒಮ್ಮೆ ನನ್ನ ಶಮಿತಾ ಕೇಳಿದ್ರು ಒಮ್ಮೆ ಎಷ್ಟು 625 ತೆಗಿತೆ ಅಂತ. ಅವಾಗ ನಾನು ಹೇಳಿದೆ ಇಲ್ಲ ಮ್ಯಾಮ್ 625 ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಬೇಕಾದ್ರೆ ಕೊಡ್ತೇನೆ, 625 ಕಷ್ಟ ಅಂತ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಅದೇ ಸೇಮ್ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಅವರು ಸಹ ಇಮೋಷನಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವಾಗಲೂ ಹೇಳು ನಿನ್ನ ಕೈಲಾಗುತ್ತೆ, ದೇವರು ಕೊಡ್ತಾನೆ, ನೀನು ಹಾಡಕ್ ಮಾಡಿದ್ಯಾ. ಹೀಗೆ ನನ್ನ ಎಲ್ಲ ಟೀಚಿಂಗ್ ಟೀಮ್ ಮತ್ತೆ ಎಸ್ಪೆಷಲಿ ನನ್ನ ಅಮ್ಮ ಸಹ, ಅಮ್ಮ ನನಗೆ ಎಕ್ಸಾಮ್ ಬರೆಯೋಕೆ ನರ್ವಸ್ನೆಸ್ ಇದ್ದಾಗ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಹೇಳೋರು ನೀನು ನರ್ವಸ್ ಆಗ್ಬೇಡ, ಯಾಕಂದ್ರೆ ಮಾರ್ಕ್ ಏನೇ ಬಂದ್ರು ಸಹ ದೇವರು ಕೃಪೆ ಉಂಟು, ಚೆನ್ನಾಗಿ ಒಳ್ಳೆ ಹಾಡಕ್ ಮಾಡಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ರು. ಅಮ್ಮನೂ ಸಹ ತುಂಬಾ ಇಮೋಷನಲ್ ಸಪೋರ್ಟ್ ಕೊಡ್ತೀನಿ. ನನಗೆ 1ನೇ ಕ್ಲಾಸಿಂದ ನನ್ನ ಅಪ್ಪ ಅಮ್ಮನ ಆಸೆ ಅದು ಸ್ಟೇಟಿಗೆ ಫಸ್ಟ್ ಬರಬೇಕು ಅಂತ. ಇವತ್ತು ಈಡೇರಿದೆ. ನನ್ನ ಅಪ್ಪ ಬಸ್ ಕಂಡಕ್ಟರು, ಅವರು ಪ್ರೈವೇಟ್ ಬಸ್ ಲಕ್ಷ್ಮೀ ಎಕ್ಸ್ಪ್ರೆಸ್, ಹೆಬ್ರಿ, ಮಂದರ್ತಿ, ಉಡುಪಿ. ಮತ್ತೆ ನನ್ನ ಅಮ್ಮ ಹೌಸ್ ವೈಫ್. ಏನ್ ಮಾಡಬೇಕು ಅಂತ ಮುಂದೆ PUC ಯಲ್ಲಿ JEE ಬರೆದು ಒಂದು ಎಂಜಿನಿಯರಿಂಗ್ ಆಗಿ ಮುಂದೆ ನೋಡ್ಬೇಕು. ಮುಂದೆ ಕಲಿಯುವಂತ ಮಕ್ಕಳಿಗೆ ಏನು ಹೇಳಿ? ಅದೇ ಇಷ್ಟಪಟ್ಟು ಕಲಿಬೇಕಷ್ಟೇ, ಕಷ್ಟಪಟ್ಟು ಮಾಡ್ಬೋದು, ಯಾವ್ದನ್ನ ಇಷ್ಟಪಟ್ಟು ಮಾಡ್ಬೇಕು. ಮತ್ತೆ ಇಂಟ್ರೆಸ್ಟ್ ಇಲ್ಲದೆ ಆಗೋದಿಲ್ಲ. ನಿಮಗೆ ಗೋಲ್ ಅನ್ನು ಕ್ಲಿಯರ್ ಇರ್ಬೇಕು. ಇಂಥ ಗೋಲ್ ಕ್ಲಿಯರ್ ಆಗಿರ್ಬೇಕು. ಆ ಗೋಲ್ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ ಸಹ ಇರ್ಬೇಕು. ಬುದ್ಧ ಹೇಳ್ತಾನೆ ನಿಮ್ಗೆ ಏನು ಗೋಲ್ ಇದ್ರೆ ನಿಮ್ಮ ಇಡೀ ಮೈಯಲ್ಲಿ ಆ ಕಣಕಣದಲ್ಲೂ ಆ ಗೋಲ್ ಬಗ್ಗೆನೇ ಇರ್ಬೇಕು ಅಂತ. ಹಾಗೆ ಸಹ ನಿಮ್ಗೆ SLC ಯಲ್ಲಿ 625 ತೆಗಿಬೇಕಂತ ಇದ್ರೆ ನೀವು ಪ್ರತಿ ಕ್ಷಣ ಅದಕ್ಕೋಸ್ಕರ ಹಾಡಕ್ ಮಾಡ್ತಿರ್ಬೇಕು. ಹಾಗಂತ ಸ್ಟ್ರೆಸ್ ಆಗೋದಲ್ಲ, ರಿಲ್ಯಾಕ್ಸ್ ಸಹ ಮಾಡಬೇಕು. ಏನು ಫಂಕ್ಷನ್ ಇದ್ರೋದಕ್ಕೆ ಹೋಗದಿರೋದು ಆ ಥರ ಮಾಡಬಾರ್ದು. ಅಪರೂಪಕ್ಕೆ ರಿಲ್ಯಾಕ್ಸ್ ಮಾಡಬೇಕು. ಹಾಗಂತ ಫುಲ್ ರಿಲ್ಯಾಕ್ಸ್ ಮಾಡೋದು ಅಲ್ಲ. ಎಸ್, ಅದೇ ಎಕ್ಸ್ಟ್ರಾ ಹವ್ಯಾಸ ಏನು ಇಲ್ಲ. ನಾನು ಖೋಖೋ ಆಡ್ತಿದ್ದೆ ಸ್ಪೋರ್ಟ್ಸ್ ಅಲ್ಲಿ. ಈ ವರ್ಷ ಮ್ಯಾಚ್ಗೂ ಸಹ ಹೋಗಿದ್ದೇನೆ. ಆದರೆ ಮತ್ತು ಚೆಸ್ ಆಗಲಿ ಮತ್ತೆ ಕ್ವಿಜ್ಜಿಗೂ ಸಹ ಹೋಗಿದ್ದೇನೆ. ಅದು ಈ ವರ್ಷ ಕ್ವಿಜ್ಜಿಗೆ ಹೋಗ್ಬೇಕಂತ ಇರಲಿಲ್ಲ. ನನ್ನ ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಫೋರ್ಸ್ ಮಾಡಿ ಕ್ವಿಜ್ಜಿಗೆ ಹೋದೆ. ಆದರೆ ಅದು ಗಾಡ್ಸ್ ಗ್ರೇಸ್ ಮತ್ತೆ ಸ್ಟೇಟ್ ಲೆವೆಲ್ಗೆ ಹೋಗಿ ಎಲ್ಲೂ ಸಹ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು ಪ್ರತಿಭಾ ಕಾರಂಜಿಯಲ್ಲಿ. ಅದೇ ನಿಮ್ಮ ಜೂನಿಯರ್ಸಿಗೆಲ್ಲ ಏನು ಹೇಳ್ತೀರಿ? ನಿಮ್ಮ ಥರನೇ ಓದೋದಕ್ಕೆ ಹೇಗೆ ಟೈಮ್ ಟೇಬಲ್ ಇಟ್ಕೋಬೇಕು? ಅದೇ ನೀವು ಡಿಸ್ಟ್ರಾಕ್ಷನ್ಸ್ ಅನ್ನ ಕಮ್ಮಿ ಮಾಡಬೇಕು. ಅಂದ್ರೆ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಏನೇ ಇರ್ಬೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಹಾಗೂ ಮತ್ತೆ ಒಂದು ಪ್ಲಾನ್ ಅನ್ನು ಇರಬೇಕು ಯಾವಾಗಲೂ. ಅಂದ್ರೆ ಒಂದಿನ ಫುಲ್ಲು ಮೋಟಿವೇಶನಲ್ಲಿ ಒಂದಿನ ಓದಿ ಬಿಟ್ಟಾಗೋದು ಹಾಗೆ ಮಾಡಬಾರ್ದು. ಸ್ವಲ್ಪ ಓದಿದ್ರು ಸಹ ಪ್ರತಿದಿನ ಓದಬೇಕು. ಹೇಗೆ ಈಗ ಕ್ರಿಕೆಟಲ್ಲಿ ಹೇಗೆ ಉಂಟಲ್ಲ, ಈಗ ಫಸ್ಟ್ ಬಂದ ಬ್ಯಾಟ್ಸ್ಮನ್ ತುಂಬಾ ಬಾಲ್ ಆಡಿದ ನಂತರ ಲಾಸ್ಟ್ ಅವನು ಹೇಗೆ ಆಡೋಕೆ ಈಸಿ ಆಗ್ತಾ ಹೋಗುತ್ತೋ, ಹಾಗೆ ಸಹ ಯಾವುದೇ ಎಕ್ಸಾಮ್ ನೀವು ಮೊದಲಿಂದನೂ ಓದ್ಕೊಂತ ಬಂದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಆದ್ರೆ ಲಾಸ್ಟ್ ಒಂದು ವಾರ ಇರುವಾಗ ಓದ್ತೇನಂತ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಹೇಳ್ಲಿಕ್ಕಾಗುದಿಲ್ಲ ಅಷ್ಟು ಖುಷಿ. ಒಂದು ಡ್ರೀಮ್ ಇತ್ತು ಅವನು 625 ತೆಗಿಬೇಕಂತ. ಅದೊಂದು ಆಸೆ ಇಡೋದು ನನಗೆ ತಂದೆಗೂ ಅಷ್ಟೇ ತುಂಬ ಆಸೆ ಇದ್ದಿತ್ತು. ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನು ಇವತ್ತು ಫುಲ್ಫಿಲ್ ಮಾಡಿದಂತ. ಯಾವ ಕ್ಲಾಸಿಂದ ಅವನ ಮೇಲೆ ಭರವಸೆ ಬರಲಿಕ್ಕೆ ಆಯ್ತು? ಇಲ್ಲ, ಅವನು ಮೊದಲಿಂದ ಫಸ್ಟ್ LKG ಅಂತ ಇರಲಿ ಓದಲಿಕ್ಕೆ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮೇಬಲ್ ಟೀಚರ್ ಅಂತ ಒಬ್ಬರು ಇದ್ರು. ಅವರು ಯಾವಾಗಲೂ ಹೇಳಿದ್ರು ಇಲ್ಲ ಅವನೇನೋ ಅಚೀವ್ ಮಾಡ್ತಾ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೆ ಪ್ರತಿ ವರ್ಷನೂ ಯಾರಾದರೂ ಒಬ್ಬರು ಏನಾದರೂ ಹೇಳ್ತಾ ಈ ಥರ ಅಚೀವ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈಗ ವೈಶಾಲಿ ಮ್ಯಾಮ್ ಯಾವಾಗಲೂ ಹೇಳ್ತಾಯಿದ್ರು, ಇನ್ನೂ ಹೇಳ್ತಾ ಇದ್ರು ಅಚೀವ್ ಮಾಡ್ತಾನೆ ಅಂತ. ಅದೇ ಏನಾಗಬೇಕು ಅಂತ ನನಗೆ IAS ಮಾಡಬೇಕಂತ ಅವ್ನಿಗೆ ಯಾವಾಗಲೂ ಹೇಳ್ತಾ ಇದ್ದದ್ದೇ ಅದೇ. ಬೇರೆ ಏನಾದರೂ ಎಲ್ಲರೂ ಮಾಡ್ತಾರೆ, ಮಾಡ್ತಿರೋದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಅದೇ ಓದು ಅಂತ ಹೇಳಲಿಕ್ಕೆಲ್ಲ ಇತ್ತು. ನಾನಂತ ಪ್ರೆಷರ್ ಏನು ಆಗ್ತಾ ಇಲ್ಲ. ಒಂದೇ ಹೇಳಿದ ಅವನಿಗೆ ಒಂದು IAS ನೀನು ಟ್ರೈ ಮಾಡಬೇಕು ಅಂತ ಹೇಳಿದೆ. ಅದು ಬಿಟ್ಟು ಬೇರೆ ಏನು ಅಂತ ಹೇಳಿಲ್ಲ. ಇದ್ರ ನಾನು 625 ತೆಗಿ ಅಂತ ಹೇಳಿದೆ. ಎಷ್ಟು ಫೋನ್ ಬಂತು? ಸಿಕ್ಕಾಪಟ್ಟೆ ಬೆಳಗಿಂದ ಕಾಲಲ್ಲೇ ಇತ್ತು. ಮದುವೆ ಕರ್ಕೊಂಡು ಹೋಗಿದ್ದೆ. ಮದುವೆಗೆ ಅಣ್ಣನ ಮನೆ ಫಂಕ್ಷನ್ ಹೋಗ್ಲೇಬೇಕಿತ್ತು.
ಫೋನಲ್ಲಿ ಊಟ ಮಾಡಲಿಕ್ಕೆ ಆಯ್ತಾ? ಇಲ್ಲ, ಊಟ ಮಾಡಲಿಲ್ಲ ಪಾಪ, ಅಣ್ಣಂಗೆ ಅವನಿಗೂ ಪ್ರಾಬ್ಲಮ್ ಆಯಿತು, ಊಟ ಮಾಡ್ಲಿಕ್ಕೆ ಆಗಲಿಲ್ಲ. ಮಧ್ಯದಲ್ಲಿ ಬಂದುಬಿಟ್ಟು ಶಾಲೆ ಏನು ಹೇಳಿದ್ರು? ಶಾಲೆ ಟೀಚರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವನಿಗೆ ಇರಲಿಲ್ಲ, ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಅವನು ಒಂದು ಸ್ವಲ್ಪ ಡ್ರಾಪ್ ಆದರೂ ಅದನ್ನೇ ನಂಗೆ ಆಗೋದಿಲ್ಲ ಅಂತ ಟೆನ್ಷನ್. ಯಾರಾದರೂ ಏನಾದರೂ ಒಂದು ಅಂದರೆ ಹ್ಯಾಂಡ್ ರೈಟಿಂಗ್ ಚಂದ ಇಲ್ಲ ಅಂದರೆ ಅದರಲ್ಲೇ ತಲೆ ಹೋಗಿ ನನಗೆ ಹ್ಯಾಂಡ್ ರೈಟಿಂಗ್ ಚಂದ ಇಲ್ಲ, ನಂಗೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತೆ. ಇಲ್ಲ, ನಿಂಗೆ ಆಗುತ್ತೆ, ನೀನು ಅದನ್ನು ಮೊದಲು ನೆಗೆಟಿವ್ ಥಿಂಕ್ ಮಾಡಬೇಡ ಅಂತ ಹೇಳ್ತಾ ಇದ್ದೆ. ಅದೊಂದು ಸ್ವಲ್ಪ ಹೇಳ್ತಾ ಇತ್ತು ಅಷ್ಟೇ, ನೆಗೆಟಿವ್ ಥಿಂಕ್ ಮಾಡಬಾರ್ದು, ಹೋಪ್ಸ್ ಇಟ್ಕೊಬೇಕು. ನಾಗರತ್ನ ಅವನು ತುಂಬ ಹಂಬಲ್ ಆಗಿದ್ದ ಮೊದಲಿಂದ, ಮತ್ತು ವೆರಿ ಸಾಫ್ಟ್ ಬಾಯ್, ವೆರಿ ಹಾರ್ಡ್ ವರ್ಕಿಂಗ್. ನಾನು ಈ ಕ್ರೆಡಿಟ್ ನಾನು ಆ್ಯಕ್ಚುಲಿ ಈ ಸಮಯದಲ್ಲಿ ಕೊಡೋದಂತ ಹೇಳಿದರೆ ಶಮಿತಾ ಮ್ಯಾಮ್ ಇದು ಪ್ಲ್ಯಾನ್ ಮತ್ತು ನಮ್ಮ ಇಡೀ ಟೀಚರ್ಸ್ನವರು ಆ ಪ್ಲ್ಯಾನನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತೇಳಿ ಅವರ ಹಾರ್ಡ್ ವರ್ಕ್ ಮತ್ತು ನಮ್ಮ ಇಡೀ ಟೀಚರ್ಸ್ ಇದು ಸಪೋರ್ಟ್. ಐ ರಿಯಲಿ ನನ್ನ ಈ ಕ್ರೆಡಿಟನ್ನು ನಮ್ಮ ಸ್ಟಾಫಿಗೆ ಮತ್ತು ನಮ್ಮ ಸ್ಟೂಡೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಸ್ ಇದು ನಮ್ಮ ಬ್ಲೆಸ್ಸಿಂಗ್ ಇದೆ ಎಲ್ಲ ಪೇರೆಂಟ್ಸ್ ಇದು ಎಲ್ಲರಿಗೆ ಕೊಡ್ತಾ ಇದ್ದೆ. ಅವನು ಅವನ ಹಾರ್ಡ್ ವರ್ಕ್, ಯಾವಾಗಲೂ ಹಾರ್ಡ್ ವರ್ಕ್, ಒಳ್ಳೆ ಪ್ರಿಪ್ರೇಷನ್ ಮಾಡ್ತಾ ಇದ್ದ, ಸಂಡೇ ಕೂಡ ಮಾಡ್ತಾ ಇದ್ದ, ಎವ್ರಿ ಹಾಲಿಡೇಸ್ ಮಾಡ್ತಾ ಇದ್ದ, ಎಲ್ಲ ವರ್ಕ್ ತುಂಬ ಮಾಡ್ತಾ ಇದ್ದ. ಅವ್ನು ಟೈಮ್ ವೇಸ್ಟ್ ಮಾಡ್ತಾನೆ ಇರಲಿಲ್ಲ. 2014 ನಮ್ಮ ಶಾಲೆಯಲ್ಲಿ LKG-ಇಂದ 2014 LKG-ಇಂದ ಇಲ್ಲೇ ನಮ್ಮ ಸ್ಕೂಲಲ್ಲಿ ಇದ್ದ. ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಎಲ್ಲದರಲ್ಲೂ ಇದ್ದಾನೆ. ಡಾನ್ಸ್ ಮಾಡ್ತಾನೆ, ಡ್ರಾಮಾ ಮಾಡ್ತಾನೆ, ಖೋಖೋದಲ್ಲಿದ್ದಾನೆ, ಎಲ್ಲದರಲ್ಲಿದ್ದಾನೆ, ಕ್ವಿಝಲ್ಲಿ ಎಲ್ಲದರಲ್ಲಿದ್ದಾನೆ. ಪ್ರೌಡ್ ಮಾತಾಡಿಗೆ ವರ್ಡ್ಸೇ ಬರ್ತಾ ಇಲ್ಲ. ಶಾಲೆಗೆ ಫಸ್ಟ್ ಟೈಮಾ? ಇಲ್ಲ, ಇದು ಸೆಕೆಂಡ್ ಟೈಮ್. 625 ಬಂದಿತ್ತು ಸ್ವಲ್ಪ ಹೇಳಿ. ಅವನಂದ್ರೆ LKG-ನಲ್ಲಿ ಪ್ರೊಫೆಷನ್ ಅವಾರ್ಡ್ 2009 ಫಸ್ಟ್ 10th ಪಾಸ್ ಔಟ್ ಬ್ಯಾಚ್. ಆಗ ನಮ್ಮ ತಾಲೂಕಿಗೆ ರ್ಯಾಂಕ್ ಬಂದಿತ್ತು, ಅದ ನಂತರ ಡಿಸ್ಟ್ರಿಕ್ಟ್ ರ್ಯಾಂಕ್ ತುಂಬ ಬಂದಿದೆ. ಸ್ಟೇಟಲ್ಲಿ 625 ಒಂದು ಸಲ ಬಂದಿತ್ತು ನಮಗೆ. ಆದರೆ ಈ ಸಲ ಇದು ಪ್ರೀತಮ್ ತಗೊಂಡದಂತ ನಮ್ಗೆ ತುಂಬಾ ಖುಷಿಯಾಗಿದೆ. ಎಕ್ಸ್ಪೆಕ್ಟೇಷನ್ ಇತ್ತು ಅವನಲ್ಲಿ, ಅವ್ನು ಹೇಳಿದಾಗೆ ಒಂದು ಸ್ವಲ್ಪ ನೆಗೆಟಿವಿಟಿ, ಹ್ಯಾಂಡ್ ರೈಟಿಂಗ್ ಬಗ್ಗೆ ಫಿಯರ್ ಇತ್ತು ಅವನಿಗೆ. ಬಟ್ ಈಸ್ ಪುಟ್ ಲಾಟ್ ಆಫ್ ಹಾರ್ಡ್ ವರ್ಕ್, ಡೇ ಟು ಡೇ ಎಫರ್ಟ್ ಹಾಕ್ತಿದ್ದ. ವೈಶಾಲಿ 17 ಅವನ ಕರೆಕ್ಷನ್ ಮಾಡ್ತಾ ಇದ್ರು. ಆದರೆ ಅವನ ಪರ್ಸನಲ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ಅವ್ನು ಕರೆಕ್ಷನ್ ಮಾಡ್ತಿದ್ದ. ಮತ್ತು ಮೇನ್ಲಿ ಒನ್ ಥಿಂಗ್ ಅಬೌಟ್ ದಿಸ್ ಬಾಯ್ ಸ್ಪೆಷಲಿ ಹೇಳೋದಂತಿದ್ರೆ ವೆರಿ ಹಂಬಲ್ ಸ್ಟೂಡೆಂಟ್. ತುಂಬಾನೇ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನಮಗೆ ಅವನು ಸ್ಟೂಡೆಂಟ್ಗಿಂತ ಹೆಚ್ಚು ಫ್ಯಾಮಿಲಿ ಮಗ ಅಂತಾನೆ ಹೇಳ್ಬೋದು. ನಮ್ಮನ್ನೆಲ್ಲ ಕನ್ಸರ್ನ್ ಮಕ್ಕಳು, ಬಾಯ್ಸ್ ಗರ್ಲ್ಸ್ ಎಲ್ಲರೂ ನಮ್ಮೊಟ್ಟಿಗೆ ತುಂಬಾ ಅಟ್ಯಾಚ್ ಆಗಿದ್ರು. ಯಾಕಂದ್ರೆ ಹೆಚ್ಚಿನ ಮಕ್ಕಳು LKG-ಇಂದ ನಮ್ಮೊಟ್ಟಿಗೆ ಇದ್ದವರು. ದಿಸ್ ಇಸ್ 12th ಇಯರ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಸ್ಟಾರ್ಟಿಂಗ್ ಇಂದಲೇ ಪ್ರೊಫಿಷಿಯನ್ಸಿ ಅವಾರ್ಡ್, ಒಂದು ದಿನ ಕೂಡ ಪ್ರೈಸ್ ಡೇಗೆ ಮೆಡಲ್, ಕುತ್ತಿಗೆಯಲ್ಲಿ ಫುಲ್ ಮೆಡಲ್ ಹಾಕದೆ ಹೋದದ್ದೇ ಇಲ್ಲ. ಈ ಸಲ ವಿಜಯ ಕರ್ನಾಟಕ ಜಾನ್ ಸರ್ ಅವರಿಗೆ ಫೆಲಿಸಿಟೇಟ್ ಮಾಡಿದ್ದು. ತುಂಬಾನೇ ಮೆಡಲ್ ಇತ್ತು ಅವನ ಕೈಯಲ್ಲಿ. ಸೊ ಸಿನ್ಸ್ ದ ಬಿಗಿನಿಂಗ್ ಈಸ್ ದ ಚೆಸ್ ಚಾಂಪ್, ಸ್ಪೆಲ್ಲಿಂಗ್ ಚಾಂಪ್ ಆಗ್ಬೋದು, ಇಂಗ್ಲಿಷ್ ಚಾಂಪ್ ಆಗ್ಬೋದು, ಸೈನ್ಸ್ ಚಾಂಪ್, ಕ್ವಿಜ್ ಚಾಂಪ್, ಪ್ರತಿಯೊಂದರಲ್ಲೂ ಕೂಡ ಈಸ್ ಟಾಪರ್ ಸ್ಟೂಡೆಂಟ್, ನಂಬರ್ 1. ಸೊ ಅದೀಸ್ ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ ಕ್ವಿಜಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ ಅವನಿಗೆ. ನೀವು ಮುಂದೆ ಕೂಡ ಅವನು ಯಾವುದೇ ಕಾಂಪಿಟೇಷನ್ ಅವನು ಎಲ್ಲಿ ಹೋದ್ರು ಕೂಡ ಅವನು ಹೀಲ್ ಬಿಲ್ ಟಾಪ್ ಮೋಸ್ಟ್ ಪೊಸಿಷನ್. ಅವನ ಅಮ್ಮ ಏನೋ IAS ಆಗ್ಬೇಕಂತ ಹೇಳಿದ್ರೆ ಖಂಡಿತ ಕನಸು ನೆರವೇರ್ತಿದೆ. ಯಾಕಂದ್ರೆ ಅವನಲ್ಲಿ ಎಷ್ಟು ಪ್ರಾಮಾಣಿಕತೆಯಾಗಿ ಎಫರ್ಟ್ ಹಾಕ್ತಾನೆ. ಓಕೆ, ಥ್ಯಾಂಕ್ ಯು.